ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ಮಾರ್ಚ್ 16, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ವಿಯರಿಂಗ್ ಹಿಜಾಬ್ ಈಸ್ ನಾಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ರಿಲಿಜನ್, ಕರ್ನಾಟಕ ಹೈಕೋರ್ಟ್. ಈ ಒಂದು ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ ಅಲ್ಲಿ ನೋಡೋದಾದ್ರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಅಂಡ್ ಗವರ್ನೆನ್ಸ್ ಸೆಕ್ಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಆರ್ಟಿಕಲ್ ಅಲ್ಲಿರುವಂತಹ ಕಂಟೆಕ್ಸ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದ್ರೆ, ನಾವು ಹಿಜಾಬ್ನ ವಿಷಯವಾಗಿ ಸಾಕಷ್ಟು ಇಶ್ಯೂಸ್ಗಳನ್ನ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೀವಿ. ಸೊ ಇವಾಗ ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟ್ ಅನ್ನು ನೀಡಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಜಜ್ಮೆಂಟ್ ಇವತ್ತು ಕರ್ನಾಟಕ ಹೈಕೋರ್ಟ್ ನೀಡಿದೆ, ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಯಾರು ಪಿಟಿಷನ್ ಅನ್ನು ಫೈಲ್ ಮಾಡಿದಾರಲ್ಲ ಅವರು ಏನ್ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಅನ್ನೋದ್ರ ಬಗ್ಗೆ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಕರ್ನಾಟಕ ಹೈಕೋರ್ಟ್ ಇವತ್ತು ಕೊಟ್ಟಿರುವಂತಹ ಜಜ್ಮೆಂಟ್ ನಡಿನಲ್ಲಿ ಹಿಜಾಬ್ ಅನ್ನ ಧರಿಸುವುದು ಎಸೆನ್ಷಿಯಲ್ ಪಾರ್ಟ್ ಆಫ್ ದ ರಿಲಿಜನ್ ಅಂತ ಕನ್ಸಿಡರ್ ಮಾಡುವಂತಿಲ್ಲ. ಸೊ ಇದನ್ನು ನಾವು ನೋಡಬಹುದು, ನಾಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ರಿಲಿಜನ್ ಅಂತೆ ಜಡ್ಜ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸಪೋರ್ಟ್ ಆಗುವಂತೆ ನಾವು ಆರ್ಟಿಕಲ್ 25 ನಡಿನಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನ್ ಹಾಕ್ತಾ ಇರುವಂತದ್ದು. ಹಾಗೂ ಕರ್ನಾಟಕ ಸರ್ಕಾರದಲ್ಲಿ ಸ್ಕೂಲು ಮತ್ತು ಪ್ರಿ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತೆ ಯೂನಿಫಾರ್ಮ್ಗೆ ರಿಲೇಟೆಡ್ ಇರುವಂತೆ ಒಂದು ಆ್ಯಕ್ಟ್ ಇದೆ. ಸೊ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಆ್ಯಕ್ಟ್ ಯಾವ ಇಯರ್ ಅಂತಂದರೆ 1983, ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ 1983. ಇದರಡಿನಲ್ಲಿ ಸ್ಕೂಲು ಮತ್ತು ಪ್ರಿ ಯೂನಿವರ್ಸಿಟಿನಲ್ಲಿ ಯಾವ ರೀತಿಯಾದಂಥ ಯೂನಿಫಾರ್ಮನ್ನು ಧರಿಸಬೇಕು ಅನ್ನುವಂಥ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಸಹ ಇವತ್ತು ಕರ್ನಾಟಕ ಹೈಕೋರ್ಟ್ ಅಪ್ಹೆಲ್ಡ್ ಮಾಡಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿ ಮೇಜರ್ ಆಗಿ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಅನ್ನ ಯಾಕೆ ಇವತ್ತು ಫಂಡಮೆಂಟಲ್ ರೈಟ್ಸ್ ಅನ್ನ ವಯೋಲೇಟ್ ಮಾಡಿದಾಗ ಹಾಕುತ್ತೆ ಸರ್ಕಾರ ಅಂತಂದ್ರೆ, ಮೇಜರ್ ಆಗಿರುವಂತಹ ಕನ್ಸರ್ನ್ ಅಂತಂದ್ರೆ ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್, ಈ ರೀತಿಯಾದಂತಹ ಕಂಡೀಷನಲ್ಲಿ ಅವರು ರೀಸನೇಬಲ್ ರಿಸ್ಟ್ರಿಕ್ಷನ್ಸನ್ನು ಹಾಕಬಹುದು ಅನ್ನುವಂಥದ್ದು. ಸೊ ಯಾವುದೇ ಒಂದು ಫಂಡಮೆಂಟಲ್ ರೈಟ್ಗಳ ಒಂದು ವಯೋಲೇಷನ್ ಆಗ್ತಾ ಇದೆ ಅಂತಂದರೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸಲ್ಲಿ ನಾವು ನೋಡೋದಾದರೆ ಸಾಕಷ್ಟು ರೀಸನೇಬಲ್ ಒಂದು ಇವಾಗ ದೇಶದ ಇಂಟಿಗ್ರಿಟಿಯನ್ನು ನಾಶ ಮಾಡುವಂಥ ಸಿಚುವೇಶನ್ಸ್ ಇದ್ದರೆ, ಅಥವಾ ಇದರ ಒಂದು ಸವರ್ನಿಟಿ ಇರ್ಬೋದು, ಅಥವಾ ಪಬ್ಲಿಕ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಇಶ್ಯೂ ನಡೀತಿದೆ ಅಂತಂದಾಗ ಆವಾಗೂ ಸಹ ರೀಸನೇಬಲ್ ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು. ಮತ್ತು ನಾವು ಇಂಟರ್ನ್ಯಾಷನಲ್ ಕಂಟ್ರಿಗಳ ಜೊತೆ ಏನಾದರೂ ಅಗ್ರಿಮೆಂಟ್ ಮಾಡ್ಕೋತಾ ಇದ್ದೀವಿ, ಅವಾಗ ಏನಾದರೂ ರಿಕ್ವೈರ್ಮೆಂಟ್ ಇದ್ದಾಗ ಅಥವಾ ಫ್ರೆಂಡ್ಲಿ ರಿಲೇಷನನ್ನು ಫಾರಿನ್ ಸ್ಟೇಟ್ಗಳ ಜೊತೆಗೆ ಮೇಂಟೈನ್ ಮಾಡೋದಕ್ಕೋಸ್ಕರನೂ ಸಹ ರೀಸನೇಬಲ್ ರಿಸ್ಟ್ರಿಕ್ಷನ್ಸನ್ನು ಹಾಕ್ಬೋದು ಫಂಡಮೆಂಟಲ್ ರೈಟಲ್ಲಿ ಜನರಲ್ ಆಗಿ. ಸೊ ಇಲ್ಲಿ ಆರ್ಟಿಕಲ್ 25ನಲ್ಲಿ ನಾವು ಎಸ್ಪೆಷಲಿ ಮಾತಾಡ್ತಾ ಇದ್ದೀವಿ ಅಂತಂದಾಗ ಪಬ್ಲಿಕ್ ಆರ್ಡರ್, ಮೊರಾಲಿಟಿ, ಹೆಲ್ತ್ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಆರ್ಟಿಕಲ್ 25ನಲ್ಲಿ ಯಾವ ರೀತಿಯಾದಂತಹ ಪ್ರವಿಧಾನಗಳಿದ್ದಾವೆ ಅಂತಂದರೆ, ಫ್ರೀಡಮ್ ಆಫ್ ಕನ್ಸೈನ್ಸ್, ಫ್ರೀಡಮ್ ಟು ಪ್ರೊಸೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರೊಪಗೇಟ್ ದ ರಿಲಿಜನ್ ಅನ್ನುವಂಥದ್ದನ್ನು ಆರ್ಟಿಕಲ್ 25 ನಡಿನಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗೂ ಈ ಒಂದು ಆರ್ಟಿಕಲನ್ನು ನಾವು ಕಂಪ್ಲೀಟ್ ಆಗಿ ಸಮರೈಸ್ ಮಾಡೋದಾದರೆ, ಈ ಒಂದು ಆರ್ಟಿಕಲ್ನಲ್ಲಿ ಯಾವುದೇ ರೀತಿಯಾಗಿ ರಿಲಿಜಿಯಸ್ ಕನ್ವರ್ಷನ್ಸನ್ನು ಪ್ರೊವೈಡ್ ಮಾಡುವುದಿಲ್ಲ ಅಥವಾ ರಿಲಿಜಿಯಸ್ ಕನ್ವರ್ಷನ್ಸ್ಗೆ ಸಂಬಂಧಪಟ್ಟಂತೆ ರೈಟ್ ಇಲ್ಲ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಕಂಪ್ಲೀಟ್ ಆಗಿ ಒಬ್ಬರು ತಮ್ಮ ಒಂದು ರಿಲಿಜನ್ಗೆ ಸಂಬಂಧಪಟ್ಟಂತಹ ಬಿಲೀಫ್ಸ್ ಇರ್ಬೋದು ಅಥವಾ ಪ್ರಾಕ್ಟೀಸನ್ನು ಮಾಡೋದಕ್ಕೋಸ್ಕರ ಫ್ರೀಡಮನ್ನು ಕೊಡಲಾಗುತ್ತೆ ಎನ್ನುವಂಥದ್ದು. ಸೊ ಆರ್ಟಿಕಲ್ 25 ನಡಿನಲ್ಲಿ ಹಿಂದೂಸ್ ಅಂತಂದರೆ ಯಾರ್ಯಾರನ್ನು ಇನ್ಕ್ಲೂಡ್ ಮಾಡಲಾಗುತ್ತೆ, ಸಿಖ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಬುದ್ಧಿಸ್ಟ್ ಇದ್ದಾರೆ. ಸೊ ಈ ರೀತಿಯಾಗಿ ಹಿಂದೂಸನ್ನು ಒಟ್ಟಾರೆಯಾಗಿ ಜನರಲ್ ಆಗಿ ಹಿಂದೂ ಟರ್ಮನ್ನು ಯೂಸ್ ಮಾಡಿದಾಗ ಆರ್ಟಿಕಲ್ 25 ನಡಿನಲ್ಲಿ ಸಿಖ್, ಜೈನ್ಸು ಮತ್ತು ಬುದ್ಧಿಸ್ಟನ್ನು ಮೆನ್ಷನ್ ಮಾಡಿರೋದನ್ನು ನೋಡ್ಬೋದು. ಹಾಗೂ ಒಂದು ರಿಲಿಜನ್ಗೆ ಸಂಬಂಧಪಟ್ಟಂತೆ ಸ್ಟೇಟ್ ಯಾವ ರೀತಿಯಾದಂಥ ಸಪೋರ್ಟನ್ನು ಕೊಡ್ಬೋದು ಅಂತಂದರೆ, ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ಅಥವಾ ಏನಾದರೂ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಏನಾದರೂ ರಿಲಿಜನ್ಗೆ ಸಂಬಂಧಪಟ್ಟಂತೆ ಇದ್ದರೆ ಸ್ಟೇಟು ಅದನ್ನು ರೆಗ್ಯುಲೇಟ್ ಮಾಡ್ಬೋದು ಅನ್ನುವಂಥದ್ದು. ಅಥವಾ ರಿಲಿಜನ್ಗೆ ಸಂಬಂಧಪಟ್ಟಂಥ ವೆಲ್ಫೇರ್ ಸಿಚುವೇಶನನ್ನು ಸರ್ಕಾರ ಇವತ್ತು ಪ್ರೊವೈಡ್ ಮಾಡ್ಬೋದು ಅಥವಾ ಸಪೋರ್ಟನ್ನು ಮಾಡ್ಬೋದು. ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ರಿಲಿಜನ್ ಇನ್ಸ್ಟಿಟ್ಯೂಷನಲ್ಲಿ ಸರ್ಕಾರ ಇನ್ವಾಲ್ವ್ ಆಗ್ಬೋದು ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಗಿರಬೇಕು. ಸೊ ಇದು ಕೇವಲ ಸಪೋರ್ಟಿಂಗ್ ಸಿಸ್ಟಮ್ ಆಗಿ ಇವತ್ತು ಸರ್ಕಾರ ಹೆಲ್ಪ್ ಮಾಡ್ತಾ ಇದೆ ಪರ್ಟಿಕ್ಯುಲರ್ ರಿಲಿಜನಲ್ಲಿ ಅನ್ನೋದನ್ನು ಆರ್ಟಿಕಲ್ 25 ನಡಿನಲ್ಲಿ ನಾವು ನೋಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಕ್ಲಿಯರ್ ಆಗಿರಬೇಕು, ಹಿಜಾಬ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಜಡ್ಜ್ಮೆಂಟ್ ಏನಿದೆ ನಾಟ್ ಎಸೆನ್ಷಿಯಲ್ ಪಾರ್ಟ್ ಆಫ್ ದ ರಿಲಿಜನ್ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೂ ರೀಸನಬಲ್ ರಿಸ್ಟ್ರಿಕ್ಷನನ್ನು ಯಾವ ರೀತಿಯಾಗಿ 25 ಆರ್ಟಿಕಲ್ ನಡಿನಲ್ಲಿ ಹಾಕಲಾಗುತ್ತೆ ಅನ್ನುವಂಥದ್ದು. ಸೊ ನಿಮಗೆ ಇಲ್ಲಿ ಒಂದು ಕ್ವಶನ್ ಅಂತಂದರೆ, ಫ್ರೀಡಮ್ ಆಫ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಎಷ್ಟು ಆರ್ಟಿಕಲ್ಸ್ ಇದ್ದಾವೆ, ಆರ್ಟಿಕಲ್ ನಂಬರ್ಸ್ಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೂ ಈ ಒಂದು ಜಡ್ಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾರು ಪಿಟಿಷನನ್ನು ಫೈಲ್ ಮಾಡಿದಾರಲ್ಲ ಅವರು ನೆಕ್ಸ್ಟ್ ಇವಾಗ ಸುಪ್ರೀಂ ಕೋರ್ಟ್ಗೆ ಮತ್ತೆ ಮನವಿಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಇವಾಗ ನ್ಯೂಸಲ್ಲಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲಿಂದ ಕ್ಲಿಯರ್ ಇರಬೇಕು. ಇನ್ನು ಮುಂದಿನ ಆರ್ಟಿಕಲ್, ಮೋರ್ ಇನ್ಫಾರ್ಮೇಷನ್ ಆನ್ ಆಂಟಿ ಲಿಂಚಿಂಗ್ ಬಿಲ್ ಸಾಟ್. ಈ ಒಂದು ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ ಅಲ್ಲಿ ನೋಡೋದಾದ್ರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಲ್ಲಿ ಕನೆಕ್ಟ್ ಮಾಡ್ಕೋಬಹುದು. ಆರ್ಟಿಕಲ್ ಅಲ್ಲಿರುವಂತಹ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದ್ರೆ, ಆಂಟಿ ಲಿಂಚಿಂಗ್ ಬಿಲ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಕನ್ಸರ್ನ್ಸ್ಗಳು ಇವತ್ತು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಕವರ್ ಮಾಡ್ಕೋಬೇಕು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಮಗೆ ಎಸ್ಪೆಷಲಿ ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಷನ್ ಏನಿದೆಯಲ್ಲ ಅದು
ಮೇನ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆರ್ಟಿಕಲಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನೋಡೋದಾದರೆ, ಇವಾಗ ಮಾಬ್ ಲಿಂಚಿಂಗ್ ಅಥವಾ ಲಿಂಚಿಂಗನ್ನು ನಾವು ಯಾವುದೇ ರೀತಿಯಾಗಿ ಇಂಡಿಯನ್ ಪೀನಲ್ ಕೋಡಲ್ಲಿ ಡಿಫೈನ್ ಆಗಿರೋದನ್ನು ನೋಡ್ತಾ ಇಲ್ಲ. ಸೊ ಇದನ್ನು ಕ್ರೈಮ್ ಅಂತ ನಾವು ಎಲ್ಲಿನೂ ಸಹ ಕನ್ಸಿಡರ್ ಮಾಡಿಲ್ಲ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇವತ್ತು ರಾಜಸ್ಥಾನ್ ಹಾಗೂ ಮಹಾರಾಷ್ಟ್ರ ಆ್ಯಂಟಿ ಲಿಂಚಿಂಗ್ ಬಿಲ್ಗೆ ಸಂಬಂಧಪಟ್ಟಂತೆ 2019 ಮತ್ತು 18ರಲ್ಲಿ ಅವರು ಈ ಒಂದು ಬಿಲ್ಲನ್ನು ಪಾಸ್ ಮಾಡಿದ್ದಾರೆ. ಸೊ ಇವಾಗ ಬೇಕಾಗಿರುವಂತಹ ಡೇಟಾ ಕಲೆಕ್ಷನ್ಸಲ್ಲಿ ಒಟ್ಟಾರೆಯಾಗಿ ಮಿಸ್ ಮ್ಯಾಚಸ್ ಆಗಿದೆ ಅನ್ನೋದನ್ನು ಇಲ್ಲಿ ನಾವು ನೋಡ್ಬೋದು. ಸಾಕಷ್ಟು ಡೇಟಾ ಈಗ ಹೇಟ್ ಕ್ರೈಮ್ಸ್ ಇರ್ಬೋದು ಅಥವಾ ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ ಎನ್ ಸಿ ಆರ್ ಬಿ ಅಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ನಡಿನಲ್ಲಿ ಕಲೆಕ್ಷನ್ಸು ಪ್ರಾಪರ್ ಆಗಿಲ್ಲ. ಅಂದರೆ NCRBನಲ್ಲಿರುವಂಥ ಡೇಟಾವನ್ನು ನಾವು ರಿಲೇ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಒಂದು ಕನ್ಸರ್ನನ್ನು ಇಲ್ಲಿ ರೈಸ್ ಮಾಡಿದ್ದಾರೆ. ಸೊ ಯಾಕೆಂದರೆ NCRBನೂ ಸಹ ಯಾವುದೇ ರೀತಿಯಾಗಿ ಹೇಟ್ ಸ್ಪೀಚನ್ನು ಅಥವಾ ಹೇಟ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಡೇಟಾಗಳನ್ನು ಮೇಂಟೈನ್ ಮಾಡ್ತಾ ಇಲ್ಲ ಅನ್ನೋದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮಾಬ್ ಲಿಂಚಿಂಗ್ ಅಂದರೆ ಏನು, ಯಾವ ರೀತಿಯಾಗಿ ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪರ್ಟಿಕ್ಯುಲರ್ ಆರ್ಟಿಕಲನ್ನು ಇವತ್ತು ವಯೋಲೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ನೋಡೋದಾದರೆ ಮಾಬ್ ಲಿಂಚಿಂಗ್ ಅಂದರೆ ಏನು, ಇವಾಗ ಕೆಲವೊಂದಿಷ್ಟು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ, ಲಾರ್ಜ್ ಗ್ರೂಪ್ ಆಫ್ ಪೀಪಲ್ಸ್ ಏನಿರ್ತಾರೆ, ಅವರು ಒಬ್ಬ ವ್ಯಕ್ತಿಯನ್ನು ಟಾರ್ಗೆಟ್ ಮಾಡ್ತಾರೆ. ಯಾಕೆ ಟಾರ್ಗೆಟ್ ಮಾಡ್ತಾರೆ ಆ ಒಬ್ಬ ವ್ಯಕ್ತಿನ ಅಂತಂದರೆ, ಅವನು ಮಾಡಿರುವಂಥ ಒಂದು ತಪ್ಪು ಇವತ್ತು ಲೀಗಲ್ ಇರ್ಬೋದು ಅಥವಾ ಇಲ್ಲೀಗಲ್ ಇರ್ಬೋದು. ಸೊ ಒಂದು ವೇಳೆ ಅದು ಲೀಗಲ್ ಇದ್ರೂ ಸಹ ಅವರನ್ನು ಟಾರ್ಗೆಟ್ ಮಾಡೋದ್ರ ಮುಖಾಂತರ ಅವರ ಪ್ರಾಪರ್ಟಿಯನ್ನು ಹಾಳು ಮಾಡ್ಬೋದು ಅಥವಾ ಅವರನ್ನು ಇವತ್ತು ಕೊಲೆನೂ ಸಹ ಮಾಡ್ಬೋದು. ಸೊ ಈ ಒಂದು ಗ್ರೂಪ್ ಆಫ್ ಪೀಪಲ್ ಏನಿದೆಯಲ್ಲ, ಅವರು ಯಾವ ಒಬ್ಬ ವ್ಯಕ್ತಿ ತಪ್ಪು ಮಾಡಿರ್ತಾನಲ್ಲ ಅವರನ್ನು ಪನಿಷ್ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ನಾವು ಮಾಬ್ ಲಿಂಚಿಂಗ್ ಅನ್ನುವಂಥ ಟರ್ಮಿಂದ ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು. ಸೊ ಇಲ್ಲಿ ಪಬ್ಲಿಕ್ ಪರ್ಸನ್ ಆದರೂ ಇರ್ಬೋದು ಅಥವಾ ಪ್ರೈವೇಟ್ ಪರ್ಸನ್ ಆದರೂ ಇರ್ಬೋದು. ಸೊ ಯಾರನ್ನೂ ಸಹ ಈ ಒಂದು ಗ್ರೂಪ್ ಬಿಡಲ್ಲ ಅನ್ನುವಂಥದ್ದನ್ನು, ಅವರು ಕಾನೂನನ್ನು ಕೈಗೆ ತಗೋತಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಸೊ ಯಾವ ಒಂದು ಕಾಸಸನ್ನು ನಾವು ಕೊಡ್ಬೋದು ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂತೆ. ಸೊ ಇಲ್ಲಿ ಇನ್ಟಾಲರೆನ್ಸ್ ಅನ್ನುವಂಥ ಸಿಚುವೇಶನ್ ಅಡಿನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದಿಷ್ಟು ಈ ಗ್ರೂಪ್ ಆಫ್ ಪೀಪಲ್ ಅಂತ ನಾವು ಅಡ್ರೆಸ್ ಮಾಡಿದ್ವಲ್ಲ, ಇಲ್ಲಿ ಅವರು ಕೆಲವೊಂದಿಷ್ಟು ಆ್ಯಕ್ಟ್ಸ್ಗಳನ್ನು ಅಥವಾ ಪಾಲಿಸೀಸ್ಗಳನ್ನು ಎಕ್ಸೆಪ್ಟ್ ಮಾಡ್ಕೊಳ್ದೇ ಇರ್ಬೋದು. ಸೊ ಆವಾಗ ಈ ಒಂದು ತಪ್ಪು ಮಾಡಿರುವಂಥ ಪರ್ಸನ್ಗೆ ಪನಿಷ್ ಮಾಡುವಂಥ ರೀತಿ ಬೇರೆ ಆಗಿರುತ್ತೆ. ಸೊ ಇದು ಸರಿ ಇಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಕಂಪ್ಲೀಟಾಗಿ ಆ ವ್ಯಕ್ತಿಗೆ ನಾವೇ ಪನಿಷ್ಮೆಂಟನ್ನು ಕೊಡಬೇಕು ಅನ್ನುವಂಥ ಇಂಟೆನ್ಷನ್ ಇಟ್ಕೊಂಡು ಅವತ್ತು ಆ ಒಬ್ಬ ವ್ಯಕ್ತಿಯನ್ನು ಅವರು ಕೊಲೆ ಮಾಡಬಹುದು ಅನ್ನುವಂಥದ್ದು. ಸೊ ಇಲ್ಲಿ ಬೇರೆ ಒಂದು ಐಡೆಂಟಿಟಿ ಆಧಾರದ ಮೇಲೆಯೂ ಸಹ ಮಾಬ್ ಲಿಂಚಿಂಗ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಕಾಸ್ಟ್ಗೆ ಸಂಬಂಧಪಟ್ಟಂತೆ, ಕ್ಲಾಸ್ ಇರ್ಬೋದು ಅಥವಾ ರಿಲಿಜನ್ಗೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದು. ರೀಸೆಂಟಾಗೂ ಸಹ ಆಗಿರುವಂಥ ಒಂದು ಇಶ್ಯೂನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ರಿಲಿಜನ್ಗೆ ಸಂಬಂಧಪಟ್ಟಂತೆ ನೋಡಿದಾಗ ಸಿಖ್ಗೆ ಸಂಬಂಧಪಟ್ಟಂತೆ ಅಮೃತ್ಸರದಲ್ಲಿ ಅವರು ಒಂದು ಕತ್ತಿಯನ್ನು ಎತ್ಕೊಳ್ಳೋದಕ್ಕೆ ಇಮಿಡಿಯೇಟಾಗಿ ಅವನನ್ನು ಕೊಲೆ ಮಾಡಿರೋದು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದಾಗಿದೆ. ಸೊ ಈ ನಾರ್ತ್ ರೀಜನ್ನಲ್ಲಿ ನಾವು ಹೆಚ್ಚಾಗಿ ನಾವು ಈ ಒಂದು ಸಿಚುವೇಶನ್ಸನ್ನು ನೋಡ್ಬೋದು. ಹಾಗೂ ಮಾಬ್ ಲಿಂಚಿಂಗ್ ನಡಿನಲ್ಲಿ ಸ್ಪೀಡಿಯಾಗಿ ಜಸ್ಟಿಸನ್ನು ಕೊಡಬೇಕು. ನಮ್ಮ ಒಂದು ಲಾನ ಪ್ರಕಾರ ಅಥವಾ ನಮ್ಮ ಸರ್ಕಾರದಲ್ಲಿ ಜುಡಿಷಿಯರಿ ಸಿಸ್ಟಮನ್ನು ನಾವು ನೋಡಿದಾಗ ತುಂಬ ಸ್ಲೋ ಪ್ರೊಸೆಸ್ ನಡೀತಾ ಇದೆ. ಸೊ ಇನ್ಎಫಿಷಿಯೆಂಟ್ ವರ್ಕಿಂಗ್ ಆಫ್ ದಿ ಜಸ್ಟಿಸ್ ಅನ್ನುವಂಥ ಒಂದು ಇಂಟೆನ್ಷನನ್ನು ಇಟ್ಕೊಂಡು ಅವ್ರು ಏನು ಮಾಡ್ತಾ ಇದ್ದಾರೆ, ಇಮಿಡಿಯೇಟಾಗಿ ನಾವು ಇವತ್ತು ಸ್ಪೀಡಿ ಜಸ್ಟಿಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವು ಕಾನೂನನ್ನು ಕೈಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಹಾಗೂ ಪೊಲೀಸ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂಥ ಈ ಒಂದು ಗ್ರೂಪ್ಗೆ ಯಾವ ರೀತಿಯಾದಂಥ ಆಟಿಟ್ಯೂಡ್ ಇರುತ್ತೆ ಅಂತಂದರೆ, ನಾರ್ಮಲಿ ಪೊಲೀಸ್ ಅವರು ಏನು ಮಾಡ್ತಾರೆ, ಜನರ ಲೈಫನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ಅವರ ಒಂದು ಇನ್ವೆಸ್ಟಿಗೇಷನ್ಸು ಇನ್ಎಫೆಕ್ಟಿವ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಅವರು ತಮ್ಮ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಡಿಲೇ ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಫಾಸ್ಟಾಗಿ ಜಸ್ಟಿಸನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ವಿಕ್ಟಿಮನ್ನು ಅಥವಾ ತಪ್ಪು ಮಾಡಿರುವಂಥ ವ್ಯಕ್ತಿಯನ್ನು ಇವತ್ತು ಶಿಕ್ಷೆ ಕೊಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಹಾಗೂ ಜನರಲ್ ಆಗಿ ಮಾಬ್ ಲಿಂಚಿಂಗ್ ನಡೀತಾ ಇದೆ ಅಂತಂದರೆ ಕಾಸಸ್ ಏನಿದೆ ಅಂತ 5 ರೀತಿಯಾದಂಥ ಕ್ಲಾಸಿಫಿಕೇಷನನ್ನು ನಾವು ಮಾಡ್ಬೋದು. ಒಂದು ಕಮ್ಯುನಲ್ ಬೇಸ್ಡ್ ಮೇಲೆ, ಹಾಗೂ ಎರಡನೇದಾಗಿ ವಿಚ್ ಕ್ರಾಫ್ಟ್ ಅನ್ನುವಂಥದ್ದು, ಅಂದರೆ ಇವಾಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರಲ್ಲ ಆವಾಗೂ ಸಹ ಮಾಬ್ ಲಿಂಚಿಂಗ್ನ ಮುಖಾಂತರ ಅವರನ್ನು ಕೊಲೆ ಮಾಡ್ಬೋದು. ಮತ್ತು ಹಾನರ್ ಕಿಲ್ಲಿಂಗ್ ಇರ್ಬೋದು, ಬೊವೈನ್ ರಿಲೇಟೆಡ್ ಮಾಬ್ ಲಿಂಚಿಂಗು ಸಹ ನಡೆಯುತ್ತೆ. ಇನ್ನು ಇವತ್ತು ಮಕ್ಕಳನ್ನು ಕಳ್ತನ ಮಾಡಿದರೆ ಅಥವಾ ಚಿಲ್ಡ್ರನ್ ಟ್ರಾಫಿಕಿಂಗ್ ಏನಾದರೂ ನಡೀತಾ ಇದ್ದರೆ ಅವಾಗೂ ಮಾಬ್ ಲಿಂಚಿಂಗ್ ಆಗುತ್ತೆ. ಮತ್ತು
ಥೆಫ್ಟ್ ರಿಲೇಟೆಡ್ ಕೇಸಸ್. ಈ ರೀತಿಯಾಗಿ ನಾವು ಜನರಲ್ ಆಗಿ 5 ರೀತಿಯಾದಂಥ ಕ್ಲಾಸಿಫಿಕೇಶನ್ ಅಥವಾ 6 ಕ್ಲಾಸಿಫಿಕೇಶನನ್ನು ಮಾಡಬಹುದು. ಸೊ ಈ ಒಂದು ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂಥ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ರೀತಿಯಾದಂಥ ಇಶ್ಯೂಸ್ಗಳು ಅಥವಾ ವೈಲೇಷನ್ಸ್ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಅಡ್ರೆಸ್ ಮಾಡೋದಾದರೆ ಅಥವಾ ಕನೆಕ್ಟ್ ಮಾಡೋದಾದರೆ ಆರ್ಟಿಕಲ್ 21 ಇವತ್ತು ಈ ಒಂದು ಮಾಬ್ ಲಿಂಚಿಂಗ್ ಆಕ್ಟಿವಿಟಿ ವೈಲೇಟ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ಬೋದು. ಸೊ ಆರ್ಟಿಕಲ್ 21 ನಡಿನಲ್ಲಿ ಇದು ಹ್ಯೂಮನ್ ಡಿಗ್ನಿಟಿಯನ್ನು ವೈಲೇಟ್ ಮಾಡ್ತಾ ಇದೆ. ಸೊ ಈ ಒಂದು ಮಾಬ್ ಲಿಂಚಿಂಗು ನಾವು ಎಲ್ಲಿನೂ ಮೆನ್ಷನ್ ಆಗಿರೋದನ್ನು ನೋಡಿಲ್ಲ, ಸಂವಿಧಾನಾತ್ಮಕವಾಗಿ ಇಲ್ಲ. ಇವತ್ತು ಇಂಡಿಯನ್ ಪೀನಲ್ ಕೋಡಲ್ಲೂ ಸಹ ಮಾಬ್ ಲಿಂಚಿಂಗನ್ನು ಮೆನ್ಷನ್ ಮಾಡಿಲ್ಲ. ಸೊ ನಮ್ಮ ದೇಶದಲ್ಲಿರುವಂತಹ ಲಾನಲ್ಲಿ, ಸೊ ನಮ್ಮ ಲ್ಯಾಂಡಲ್ಲಿರುವಂತಹ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದೇ ರೀತಿಯಾಗಿ ನಾವು ಮೆನ್ಷನ್ ಮಾಡಿರೋದನ್ನು ನೋಡಿಲ್ಲ. ಹಾಗಾಗಿ ಈ ಒಂದು ಮಾಬ್ ಲಿಂಚಿಂಗ್ ಅನ್ನೋದು ಇವತ್ತು ಮರ್ಡರ್ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆರ್ಟಿಕಲ್ 14 ಹಾಗೂ 15 ಸಹ ಇವತ್ತು ವೈಲೇಟ್ ಮಾಡುವಂಥದ್ದು. ಸೊ ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಆರ್ಟಿಕಲ್ 14, 15 ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಇಕ್ವಾಲಿಟಿಯನ್ನು ಪ್ರೊವೈಡ್ ಮಾಡಬೇಕು. ಸೊ ಯಾವುದೇ ರೀತಿಯಾದಂತಹ ಡಿಸ್ಕ್ರಿಮಿನೇಷನ್ ಇಲ್ಲದೆ, ಸೊ ಇಕ್ವಾಲಿಟಿ ಆ್ಯಂಡ್ ಪ್ರೊಹಿಬಿಷನ್ ಆಫ್ ಡಿಸ್ಕ್ರಿಮಿನೇಷನ್ ಅನ್ನುವಂಥದ್ದನ್ನು ನಾವು ಆರ್ಟಿಕಲ್ 14, 15 ನಡಿನಲ್ಲಿ ರೈಟ್ ಇರೋದನ್ನು ನೋಡ್ಬೋದು. ಇದನ್ನು ಸಹ ಇವತ್ತು ವೈಲೇಟ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಅವರನ್ನು ಇವತ್ತು ಪನಿಷ್ ಮಾಡ್ತಾ ಇಲ್ಲ, ಆ ಒಂದು ಗ್ರೂಪ್ಗೆ ಇವತ್ತು ಪನಿಷ್ಮೆಂಟನ್ನು ನಾವು ಕೊಡ್ತಾ ಇಲ್ಲ. ಸೊ ಹಾಗಾಗಿ ನಾವು ಅವರಿಗೆ ಸ್ಪೆಷಲ್ ಆಗಿರುವಂಥ ಒಂದು ಸ್ಟೇಟಸನ್ನು ಕೊಟ್ಟಂಗೆ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಆರ್ಟಿಕಲ್ 14 ಹಾಗೂ 15 ಸಹ ಇವತ್ತು ವೈಲೇಟ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನು ಇವತ್ತು ಕೊಲೆ ಮಾಡೋದ್ರಿಂದ ಆ ವ್ಯಕ್ತಿಗೆ ಇವತ್ತು ನಾವು ಡಿಗ್ನಿಟಿಯನ್ನು ಕೊಡುವಂತ ಆಗ್ತಾ ಇಲ್ಲ. ಸೊ ಆರ್ಟಿಕಲ್ 21 ನಾವು ಇವತ್ತು ವೈಲೇಟ್ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಸೊ ಮಾಬ್ ಲಿಂಚಿಂಗ್ಗೆ ಸಂಬಂಧಪಟ್ಟಂಥ ಇಶ್ಯೂಸ್ಗಳು ಏನಿದಾವಲ್ಲ, ಸೊ ಈ ಒಂದು ಇಶ್ಯೂಸು ಸರ್ಕಾರ ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತಗೊಂಡಿದೆ, ಯಾವ ರೀತಿಯಾಗಿ ಇದು ಸಂವಿಧಾನಾತ್ಮಕವಾಗಿ ಇವತ್ತು ಸ್ಟೇಟಸನ್ನು ಹೊಂದಿದೆ. ಸೊ ಇವೆಲ್ಲ ಇಶ್ಯೂಸ್ಗಳು ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಬಹುಮುಖ್ಯವಾಗಿ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಗೌರ್ಮೆಂಟ್ ಅಪ್ರೂವ್ಸ್ PLI ಪ್ಲಾನ್ ಫಾರ್ 75 ಆಟೋ ಪಾರ್ಟ್ಸ್ ಫರ್ಮ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್ ಹಾಗೂ GS ಪೇಪರ್ 3 ನಡಿನಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಮತ್ತು ಲಿಬರಲೈಸೇಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲಲ್ಲಿರುವಂತಹ ಕಂಟೆಕ್ಸ್ಟ್ ನಮ್ಗೆ ಏನು ಹೇಳ್ತಾ ಇದೆ, ಸೊ PLI ಸ್ಕೀಮ್ ನಡಿನಲ್ಲಿ ನಾವು ಇವತ್ತು ಆಟೋ ಸೆಕ್ಟರ್ಗೆ ಸಾಕಷ್ಟು ಅಪ್ರೂವಲನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಕೀಮ್ ನಡಿನಲ್ಲಿ 75 ಫರ್ಮ್ಸ್ಗಳಲ್ಲಿ ಇವತ್ತು ಅಪ್ರೂವಲನ್ನು ಕೊಟ್ಟಿರೋದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಮಾರುತಿ ಸುಜುಕಿ ಇರ್ಬೋದು, ಹೀರೋ ಮೋಟೋ ಕಾರ್ಪೊರೇಷನ್ ಇರ್ಬೋದು, ಅಥವಾ ಹೀರೋ ಸೈಕಲ್ಸ್ ಇರ್ಬೋದು. ಈ ರೀತಿಯಾಗಿ ಸಾಕಷ್ಟು ಫರ್ಮ್ಗಳಿಗೆ ಇವತ್ತು ಅಪ್ರೂವಲನ್ನು ಕೊಟ್ಟಿರೋದನ್ನು ನಾವು ನೋಡ್ಬೋದು. ಸೊ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಬೇಕಾಗಿರುವಂತಹ ಕಾಂಪೋನೆಂಟ್ ಅಂತಂದರೆ ಅಥವಾ ಕಂಟೆಂಟ್ ಅಂತಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂದರೆ ಏನು, ಸೊ ಇದರಿಂದ ಯಾವ ರೀತಿಯಾಗಿ ಬೆನಿಫಿಟ್ ಆಗುತ್ತೆ, ಮೇಜರ್ ಆಗಿ ಯಾವ ರೀತಿಯಾದಂತಹ ಟಾರ್ಗೆಟನ್ನು ಮಾಡಿದ್ದಾರೆ ಅನ್ನುವಂಥದ್ದು. ಯೂನಿಯನ್ ಬಜೆಟ್ 2021 ಮತ್ತು 22ರಲ್ಲಿ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿತ್ತು ಹಾಗೂ ಅದಕ್ಕೆ ಬೇಕಾಗಿರುವಂಥ ಫಂಡನ್ನು ಅವತ್ತು ಫಿಕ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಅಥವಾ ಬಜೆಟಲ್ಲಿ ಹೇಳಲಾಗಿದೆ ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಮೇಜರ್ ಆಗಿ ಈ ಒಂದು ಪ್ರೋಗ್ರಾಮ್ನ ಟಾರ್ಗೆಟ್ ಏನಂತಂದರೆ ಇವತ್ತು ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಇಂಪ್ರೂವೈಸೇಷನನ್ನು ತರೋದಕ್ಕೋಸ್ಕರ, ಸೊ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರನ್ನು ಬೂಸ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡಲಾಗಿದೆ. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಂತಂದರೆ ಇವಾಗ ಸರ್ಕಾರ ಸಾಕಷ್ಟು ಸೆಕ್ಟರ್ಸಲ್ಲಿ, ಇವಾಗ ಪ್ರೈಮರಿ ಸೆಕ್ಟರ್ ಇರ್ಬೋದು, ಸೆಕೆಂಡರಿ ಸೆಕ್ಟರ್ ಇರ್ಬೋದು ಅಥವಾ ಟರ್ಷರಿ ಸೆಕ್ಟರ್ ಇರ್ಬೋದು, 3 ಸೆಕ್ಟರ್ಸ್ಗಳಲ್ಲಿ ನಾವು ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಅಥವಾ ಗ್ರೋತನ್ನು ಕಾಣೋದಕ್ಕೋಸ್ಕರ ಅಥವಾ ಡೆವಲಪ್ಮೆಂಟನ್ನು ತರೋದಕ್ಕೋಸ್ಕರ ಸಬ್ಸಿಡೀಸನ್ನು ಕೊಡ್ಬೋದು. ಇನ್ವೆಸ್ಟ್ಮೆಂಟನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ ಸಬ್ಸಿಡೀಸನ್ನು ಸರ್ಕಾರ ಕೊಡ್ತಾ ಇರುತ್ತೆ. ಆದರೆ ಈ ಒಂದು ಸಬ್ಸಿಡೀಸ್ಗೂ ಸಹ ಲಿಮಿಟೇಷನ್ಸ್ ಇರುತ್ತೆ. ಸೊ ನಾವು ಹೆಚ್ಚಾಗಿ ಸಬ್ಸಿಡೀಸನ್ನು ಕೊಡಲಿಕ್ಕೆ ಆಗಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ಒಂದು ಡೊಮೆಸ್ಟಿಕಲಿ ಪ್ರೊಡಕ್ಷನ್ ಆಗಿರುವಂತಹ ಗೂಡ್ಸ್ಗಳಿಗೆ ಗ್ಲೋಬಲ್ ಲೆವೆಲಲ್ಲಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಬಹುದು. ಸೊ WTO ನಡಿನಲ್ಲಿ ಸಾಕಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಇವತ್ತು ಇದೊಂದು ಹೊಸದಾಗಿರುವಂಥ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಕಾರಣ ಏನಂತಂದರೆ ನಾವು ಸಬ್ಸಿಡೀಸನ್ನು ಜಾಸ್ತಿ ಹಾಕ್ತಾ ಇದ್ದೀವಿ ಅಂತ ಇವಾಗ WTO ಏನು ರೆಸ್ಟ್ರಿಕ್ಷನ್ಸನ್ನು ಹಾಕ್ತಾ ಇದೆಯಲ್ಲ, ಇದಕ್ಕೋಸ್ಕರ ಸರ್ಕಾರ ತನ್ನ ಪಾಲಿಸಿನಲ್ಲಿ ಚೇಂಜ್ ಮಾಡಿರುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ನಡಿನಲ್ಲಿ ಏನು ಮಾಡಲಾಗುತ್ತೆ, ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರಲ್ಲಿ ಒಂದು ಇನ್ಕ್ರಿಮೆಂಟಲ್ ಲೆವೆಲಲ್ಲಿ ಸೇಲ್ ಮಾಡ್ತಾ ಇರ್ತಾರಲ್ಲ, ಸೊ ಹೆಚ್ಚಾಗಿ ಇವತ್ತು ಪ್ರೊಡಕ್ಷನನ್ನು ಮಾಡ್ತಾ ಇರ್ತಾರಲ್ಲ, ಸೊ ಅವ್ರಿಗೋಸ್ಕರ ಇವತ್ತು ಇನ್ಸೆಂಟಿವ್ಸನ್ನು ಸರ್ಕಾರ ಕೊಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಾವು ಏನು ಹೇಳ್ಬೋದು, ಅವರ ಒಂದು ಪ್ರೊಡಕ್ಷನು ಸಹ ಎನ್ಹ್ಯಾನ್ಸ್ ಆಗುತ್ತೆ. ಸೊ
ಇವತ್ತವರ ಒಂದು ಪ್ರೊಡಕ್ಷನ್ಗೆ ನಾವು ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದೀವಿ ಅಂತಂದರೆ ಅವರು ಮತ್ತೆ ಹೆಚ್ಚಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸೊ ಬೇರೆ ಒಂದು ಸೆಕ್ಟರಲ್ಲಿ, ಅವರ ಒಂದು ಸೆಕ್ಟರ್ನಲ್ಲಿ ಅಥವಾ ಅವರ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಏನಿರುತ್ತಲ್ಲ ಅದನ್ನು ಅವರು ಮತ್ತೆ ಏನು ಮಾಡ್ಬೋದು, ಸೆಕೆಂಡ್ ಬ್ರಾಂಚನ್ನು ಓಪನ್ ಮಾಡ್ಬೋದು. ಸೊ ಹಾಗಾಗಿ ಇನ್ಸೆಂಟಿವ್ಸನ್ನು ಕೊಡೋದ್ರ ಮುಖಾಂತರ ಅಥವಾ ಫಂಡಿಂಗನ್ನು ಇಂಡೈರೆಕ್ಟ್ ಆಗಿ ನಾವು ಇವತ್ತು ಪ್ರೊವೈಡ್ ಮಾಡೋದ್ರ ಮುಖಾಂತರ ನಮ್ಮ ಒಂದು ಇನ್ವೆಸ್ಟ್ಮೆಂಟನ್ನು ಎನ್ಹ್ಯಾನ್ಸ್ ಮಾಡಬಹುದು. ಸೊ ಈ ನಿಟ್ಟಿನಲ್ಲಿ ಗ್ರೋತನ್ನು ನಾವು ಅಚೀವ್ ಮಾಡಬಹುದಾಗಿದೆ ಮತ್ತು ಪ್ರೊಡಕ್ಷನ್ ಲೆವೆಲಲ್ಲೂ ನಾವು ಬೇಕಾಗುವಂತಹ ಟಾರ್ಗೆಟನ್ನು ಇವತ್ತು ರೀಚ್ ಮಾಡಬಹುದು ಅನ್ನೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಒಂದು ಪ್ರೋಗ್ರಾಮ್ನಿಂದ ಮೇಜರ್ ಆಗಿ ನಾವು ಇನ್ಸೆಂಟಿವ್ಸನ್ನು ಕೊಡ್ತಾ ಇದ್ದೀವಿ. ಇದರ ಬೆನಿಫಿಟ್ಸ್ ಏನಂತಂದರೆ ಇವತ್ತು ನಾವು ಇನ್ವೆಸ್ಟ್ಮೆಂಟನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಒಂದು, ಹಾಗೂ ಎಂಪ್ಲಾಯ್ಮೆಂಟನ್ನು ಸಹ ಸಾಕಷ್ಟು ಲೆವೆಲಲ್ಲಿ ನಾವು ಜನರೇಟ್ ಮಾಡ್ಬೋದು ಅನ್ನುವಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಇದರಿಂದ ನಾವು ಡೊಮೆಸ್ಟಿಕ್ಕಲ್ಲಿ ಹೆಚ್ಚು ಪ್ರೊಡಕ್ಷನನ್ನು ಮಾಡೋದ್ರ ಮುಖಾಂತರ, ಸಪೋರ್ಟು ಸರ್ಕಾರದಿಂದ ಸಿಗೋದ್ರ ಮುಖಾಂತರ ಇಂಪೋರ್ಟನ್ನು ಆದಷ್ಟು ಕಡಿಮೆ ಮಾಡ್ಬೋದು. ನಮ್ಮ ಒಂದು ಟ್ರೇಡ್ನಲ್ಲಿ ಇಂಪೋರ್ಟ್ ಇವತ್ತು ಕಡಿಮೆ ಆಗ್ತಾ ಇದೆ ಅಂತಂದರೆ ನಮ್ಮ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಡಿನಲ್ಲಿ ಕರೆಂಟ್ ಅಕೌಂಟ್ನಲ್ಲೂ ಸಹ ಸಾಕಷ್ಟು ಇಂಪ್ರೂವೈಸೇಷನನ್ನು ನಾವು ಕಾಣ್ಬೋದಾಗಿದೆ. ನಮ್ಮ ಟ್ರೇಡ್ ಡೆಫಿಸಿಟನ್ನು ಇವತ್ತು ನಾವು ಕಡಿಮೆ ಮಾಡ್ಬೋದು ಅನ್ನುವಂಥದ್ದನ್ನು ಸಹ ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಮೇಜರ್ ಆಗಿ ಈ ಒಂದು ಸ್ಕೀಮ್ ನಡಿನಲ್ಲಿ ಯಾವ್ಯಾವ ಸೆಕ್ಟರ್ಸ್ಗಳನ್ನು ಅಪ್ರೂವ್ ಮಾಡ್ತಾರೆ, ರೀಸೆಂಟಾಗಿನೂ ಸಹ ನಾವು ನ್ಯೂಸಲ್ಲಿ ನೋಡಿದ್ವಿ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗಳು ಸಹ ಸಾಕಷ್ಟು ಅಪ್ಲಿಕೇಶನ್ಸನ್ನು ಹಾಕಿದಾವೆ ಅಂತ ರೀಸೆಂಟಾಗಿ ಲಾಸ್ಟ್ ವೀಕಲ್ಲಿರುವಂತಹ ಆರ್ಟಿಕಲಲ್ಲಿ ಕವರ್ ಮಾಡಿದ್ವಿ. ಸೊ PLI ನಮಗೆ ಇಂಪಾರ್ಟೆಂಟು. ಎಕಾನಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಟರ್ಮಿನಾಲಜೀಸ್ಗಳು ಕರೆಂಟ್ ಅಫೇರ್ಸಿಂದನೇ ಪಿಕ್ ಮಾಡಿರ್ತಾರೆ. ಹಾಗಾಗಿ ನಾವು ಇಲ್ಲಿ ಗಮನ ಹರಿಸಿ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಸ್ಕೀಮ್ ನಡಿನಲ್ಲಿ ಯಾವ್ಯಾವ ಸೆಕ್ಟರ್ಸ್ಗಳನ್ನು ಕವರ್ ಮಾಡ್ತಾರೆ ಅಂತಂದರೆ ಫಾರ್ಮಾಸ್ಯೂಟಿಕಲ್ ಸೆಕ್ಟರ್ಸ್, IT ಹಾರ್ಡ್ವೇರ್ಸ್ ಇರ್ಬೋದು, ಹಾಗೂ ಮೊಬೈಲ್ ಫೋನ್ಸ್ ಇರ್ಬೋದು, ಇವಾಗ ಆಟೋ ಸೆಕ್ಟರ್ಸನ್ನು ನೋಡಿದ್ವಿ, ವೈಟ್ ಗೂಡ್ಸ್ ಇರ್ಬೋದು, ಕೆಮಿಕಲ್ ಸೆಲ್ಸ್ ಹಾಗೂ ಫುಡ್ ಪ್ರೊಸೆಸಿಂಗ್, ಈ ರೀತಿಯಾಗಿ ಸಾಕಷ್ಟು ಸೆಕ್ಟರ್ಸ್ಗಳನ್ನು ಈ ಒಂದು PLI ಸ್ಕೀಮ್ ನಡಿನಲ್ಲಿ ಕವರ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಆಗಿರಲಿ. ಸೊ ಅಷ್ಟೇ ಅಲ್ಲದೆ ಇದರ ಇಂಪಾರ್ಟೆನ್ಸ್ ಏನಂತಂದರೆ ಇವಾಗ ಕೆಲವೊಂದಿಷ್ಟು ರೀಜನ್ಸ್ಗಳಲ್ಲಿ ಅಥವಾ ಇನ್ವೆಸ್ಟ್ಮೆಂಟನ್ನು ಮಾಡೋದಕ್ಕೋಸ್ಕರ ಯಾವ ರೀಜನ್ಸ್ಗಳಲ್ಲಿ ಇವತ್ತು ಸ್ಕೇರ್ಸಿಟಿ ಇರುತ್ತಲ್ಲ ಆ ಒಂದು ರೀಜನ್ಸ್ಗೆ ಅಪ್ರೂವಲನ್ನು ಕೊಡೋದ್ರಲ್ಲಿ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಇವತ್ತು ಸರ್ಕಾರ. ಫಾರ್ ಎಕ್ಸಾಂಪಲ್ ಇವಾಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಸನ್ನು ನೋಡ್ಬೋದು, Tier 3, Tier 4 ಟೌನ್ಸ್ಗಳನ್ನು, ರೂರಲ್ ಏರಿಯಾಗಳನ್ನು, ಈ ರೀತಿಯಾಗಿ ಪರ್ಟಿಕ್ಯುಲರ್ ಏರಿಯಾನಲ್ಲಿ ಇವತ್ತು ಇಂಡಸ್ಟ್ರೀಸ್ಗಳನ್ನು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡ್ತೀನಿ ಅಂತ ಅಂದಾಗ ಸರ್ಕಾರ ಅಪ್ರೂವಲನ್ನು ಕೊಡೋದನ್ನು ನೋಡಬಹುದು. ಸೊ ಸಾಕಷ್ಟು ರೀಜನ್ಸ್ಗಳಲ್ಲಿ ಇದು ಪಾಸಿಟಿವ್ ಇಂಪ್ಯಾಕ್ಟನ್ನು ಹೊಂದಿದೆ. ಫಾರ್ ಎಕ್ಸಾಂಪಲ್ ಇವಾಗ ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಈ ರೀತಿಯಾಗಿ ಹಲವಾರು ಸ್ಟೇಟ್ಸ್ಗಳಲ್ಲಿ ಸಹ ಪಾಸಿಟಿವ್ ಅಪ್ರೋಚನ್ನು ಇದು ತೋರಿಸ್ತಾ ಇದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಪ್ರೀವಿಯಸ್ ಕ್ವಶನ್ಸನ್ನು ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾಗ ಟ್ರೇಡ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ಗಳನ್ನು ನಾವು ನೋಡಿದ್ದೀವಿ. ಇಂಪೋರ್ಟ್, ಎಕ್ಸ್ಪೋರ್ಟ್ ಇರ್ಬೋದು, ಯಾವುದೇ ರೀತಿಯಾಗಿ ಸೆಂಟೆನ್ಸ್ ಫಾರ್ಮೇಷನ್ ಆದರೂ ಮಾಡಿರ್ತಾರೆ. ಇದೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ಸ್ ಇರೋದ್ರಿಂದ ಯಾವ ರೀತಿಯಾಗಿ ಇವತ್ತು ಟ್ರೇಡ್ ಡೆಫಿಸಿಟ್ಗೆ ಸಂಬಂಧಪಟ್ಟಂತೆ ಕಾಂಟ್ರಿಬ್ಯೂಷನನ್ನು ಮಾಡುತ್ತೆ. ಸೊ ಇಂಪೋರ್ಟನ್ನು ಈ ಒಂದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನೋದು ಇವತ್ತು ಕಡಿಮೆ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರ್ ಕಟ್ ಐಡಿಯಾ ಇರಬೇಕು. ಇನ್ನು ಮುಂದಿನ ಆರ್ಟಿಕಲ್, ನೀಟ್ ಬಿಲ್ ಸ್ಟಾಲಿನ್ ಅಪೀಲ್ಸ್ ಟು ಗವರ್ನರ್ ಅಗೇನ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಇಲ್ಲಿ ಚೆನ್ನೈ ಅಥವಾ ತಮಿಳುನಾಡಲ್ಲಿ ನಡೀತಕ್ಕಂಥ ಅಸೆಂಬ್ಲಿ ಸೆಷನಲ್ಲಿ ಅಗೇನ್ ನೀಟ್ ಬಿಲ್ಗೆ ಸಂಬಂಧಪಟ್ಟಂತೆ ಬಿಲ್ಲನ್ನು ಮತ್ತೆ ಪಾಸ್ ಮಾಡಿದ್ದಾರೆ, ಮತ್ತೆ ಗವರ್ನರ್ಗೆ ಕಳಿಸಿದ್ದಾರೆ. ಸೊ ಇದಕ್ಕೆ ಗವರ್ನರು ಯಾವ ರೀತಿಯಾದಂಥ ಡಿಸಿಷನನ್ನು ತಗೋತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ರೆಫರೆನ್ಸನ್ನು ನೋಡ್ಬೋದು. ಸೊ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಏನು ಇಶ್ಯೂ ಇತ್ತು ಅನ್ನೋದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ನೀಟ್ ಬಿಲ್ಗೆ ರಿಲೇಟೆಡ್ ಇರುವಂತೆ ತಮಿಳುನಾಡು ಸರ್ಕಾರ ನೀಟ್ ಬಿಲ್ಗೆ ಸಂಬಂಧಪಟ್ಟಂತೆ ಬಿಲ್ಲನ್ನು ಪಾಸ್ ಮಾಡಿತ್ತಲ್ಲ, ಇದರಲ್ಲಿರುವಂಥ ಇಂಪಾರ್ಟೆಂಟ್ ಪ್ರೊವಿಷನ್ ಅಂತಂದರೆ ನೀಟ್ ಎಕ್ಸಾಮಿನೇಷನು ನಾವು ಆಲ್ ಓವರ್ ಇಂಡಿಯಾ ಪ್ರತಿಯೊಂದು ಸ್ಟೇಟ್ಗೂ ಮೆಡಿಕಲ್ ಎಂಟ್ರೆನ್ಸಲ್ಲಿ ಕಂಡಕ್ಟ್ ಮಾಡಲಾಗ್ತಿತ್ತು. ಆದರೆ ತಮಿಳುನಾಡು ಗೌರ್ಮೆಂಟಲ್ಲಿ ಎಕ್ಸಾಮ್ಷನನ್ನು ಕೊಡಬೇಕು, ಕೆಲವೊಂದಿಷ್ಟು ರಿಸರ್ವೇಷನ್ನ ಮೆಡಿಕಲ್ ಸೀಟ್ನಲ್ಲಿ ತಮಿಳುನಾಡಲ್ಲಿರ್ತಕ್ಕಂಥ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಕೊಡಬೇಕು ಅನ್ನೋದ್ರಾಗಿ ಬಿಲ್ಲನ್ನು ಪಾಸ್ ಮಾಡಲಾಗಿತ್ತು. ಸೊ ಈ ಒಂದು ಬಿಲ್ಲನ್ನು ಈ ಮೊದಲು ಪಾಸ್ ಮಾಡಿದಾಗ ಗವರ್ನರು ಈ ಒಂದು ಬಿಲ್ಲನ್ನು ಮತ್ತೆ ರಿಟರ್ನ್ ಮಾಡಿರೋದನ್ನು ನೋಡಿದ್ವಿ. ಸೊ ಲಾಸ್ಟ್ ಮಂತು. ಸೊ ಈಗ ಮತ್ತೆ ಆ ಒಂದು ಬಿಲ್ಲನ್ನು ಅಸೆಂಬ್ಲಿನಲ್ಲಿ ಪಾಸ್ ಮಾಡಲಾಗಿದೆ. ಸೊ ಇವರು ಗವರ್ನರ್ಗೆ ರಿಕ್ವೆಸ್ಟ್ ಏನು ಮಾಡ್ಕೋತಾ ಇದ್ದಾರೆ ಅಂತಂದರೆ ಈ ಬಿಲ್ಲನ್ನು ನಾವು ಪ್ರೆಸಿಡೆಂಟ್ ಅಸೆಂಟ್ಗೆ ಕಳಿಸ್ಬೇಕು ಬೇಗ ಅನ್ನೋದನ್ನು ನಾವು ಈ ಒಂದು ಆರ್ಟಿಕಲಲ್ಲಿ ನೋಡ್ಬೋದು. ಸೊ ಪ್ರೆಸಿಡೆಂಟ್ ಅಸೆಂಟನ್ನು ಕೊಟ್ಟಾದಮೇಲೆ ಇದು ಜಾರಿಗೆ ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಸೊ ಈ ಒಂದು ಪ್ರೊವಿಷನ್ ಅಡಿನಲ್ಲಿ ತಮಿಳ್ನಾಡು ಗೌರ್ಮೆಂಟ್ನ ಒಂದು ಇಂಟೆನ್ಷನ್ ಏನಿದೆ ಅಂತಂದರೆ ಇವಾಗ ನಾವು ಎಕ್ಸಾಮಿನೇಷನ್ ಬರೆಯೋದ್ರ ಮುಖಾಂತರ ಒಂದು ವ್ಯಕ್ತಿಯ ಎಲಿಜಿಬಿಲಿಟಿಯನ್ನು ಡಿಟೆಕ್ಟ್ ಮಾಡೋದ್ರ ಬದಲು ಆ ಒಬ್ಬ ಡಾಕ್ಟರ್ ಏನಿರ್ತಾರಲ್ಲ, ಸೊ ಅವರು ಇವತ್ತು ಹೆಚ್ಚು ಸರ್ವಿಸನ್ನು ಕೊಡೋದ್ರ ಮುಖಾಂತರ ಅವರ ಒಂದು ಸ್ಕಿಲ್ಸನ್ನು ಹೆಚ್ಚಾಗಿರೋದ್ರಿಂದ ನಾವು
ಅಥವಾ ಆ ಪರ್ಟಿಕ್ಯುಲರ್ ವೈದ್ಯರ ಒಂದು ಎಕ್ಸ್ಪೀರಿಯನ್ಸ್ನ ಆಧಾರದ ಮೇಲೆ ಇವತ್ತು ಕೆಲವೊಂದಿಷ್ಟು ಸೀಟ್ಸ್ಗಳನ್ನು ನೀಟ್ ನಡಿನಲ್ಲಿ ಕನ್ಸಿಡರ್ ಮಾಡಬೇಕು ಅಂತ ತಮಿಳುನಾಡು ಗೌರ್ಮೆಂಟು ಇಷ್ಟು ಫೈಟ್ ಮಾಡ್ತಾ ಇದೆ. ಸೊ ಇಲ್ಲಿ ಮೇಜರ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಅಥವಾ ಸ್ಟ್ಯಾಟಿಕ್ ಪೋರ್ಷನ್ಗೆ ಕನೆಕ್ಟ್ ಮಾಡ್ಕೋಬೇಕಾಗಿರೋದಂತಂದರೆ ಇವತ್ತು ಗವರ್ನರ್ ಅವರ ಒಂದು ಡಿಸ್ಕ್ರಿಷನರಿ ಪವರ್, ಬಿಲ್ಗೆ ಸಂಬಂಧಪಟ್ಟಂತೆ ಗವರ್ನರ್ ಅವರ ಡಿಸ್ಕ್ರಿಷನ್ ಪವರನ್ನು ನಾವು ಆರ್ಟಿಕಲ್ 200 ನಡಿನಲ್ಲಿ ನೋಡ್ತಾ ಇದ್ದೀವಿ. ಆರ್ಟಿಕಲ್ 200 ನಮಗೆ ಏನು ಹೇಳ್ತಾ ಇದೆ ಅಂತಂದರೆ ಗವರ್ನರು ಇವತ್ತು ಬಿಲ್ಲನ್ನು ಪ್ರೆಸಿಡೆಂಟ್ ಅವರ ಕನ್ಸಿಡರೇಷನ್ಗೆ ರಿಸರ್ವ್ ಮಾಡ್ಬೋದು ಅನ್ನುವಂಥದ್ದನ್ನು ನೋಡ್ಬೋದು ಒಂದು. ಹಾಗೂ ಬೇರೆ ಡಿಸ್ಕ್ರಿಷನರಿ ಪವರನ್ನು ನಾವು ಆ್ಯಡ್ ಮಾಡ್ಕೊಳೋದಾದರೆ ಇವಾಗ ಆ ಒಂದು ಸ್ಟೇಟಲ್ಲಿ ಪ್ರೆಸಿಡೆಂಟ್ ರೂಲ್ ತರಬೇಕಾದ್ರೆ ಆವಾಗೂ ಸಹ ಇವತ್ತು ಗವರ್ನರ್ ಅವರು ತಮ್ಮ ಡಿಸ್ಕ್ರಿಷನರಿ ಪವರನ್ನು ಯೂಸ್ ಮಾಡ್ಕೋಬೋದು. ಹಾಗೂ ಇವತ್ತು ಚೀಫ್ ಮಿನಿಸ್ಟರ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ಪಡ್ಕೊಳೋದ್ರಲ್ಲಿ ಯಾವ ರೀತಿಯಾದಂಥ ಆಡಳಿತ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಾಗೂ ಸಹ ಡಿಸ್ಕ್ರಿಷನರಿ ಪವರನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ ನಮಗೆ ಬಿಲ್ ಸಂಬಂಧಪಟ್ಟಂತೆ ಹೇಳ್ತಾ ಇದೆ. ಆರ್ಟಿಕಲ್ 200 ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು. ಸೊ ಇಂಪಾರ್ಟೆಂಟ್ ಆರ್ಟಿಕಲ್ ನಡಿನಲ್ಲಿ ಆರ್ಟಿಕಲ್ 200 ಸಹ ಇಂಪಾರ್ಟೆಂಟು ಅನ್ನುವಂಥದ್ದು. ಇವಾಗ ಪ್ರೆಸಿಡೆಂಟು ಈ ಒಂದು ಬಿಲ್ಲನ್ನು ಅಸೆಂಟ್ ಕೊಟ್ಟಾದ ಮೇಲೆ ಈ ಒಂದು ಚೇಂಜಸನ್ನು ನಾವು ತರಬಹುದು ಅನ್ನುವಂಥದ್ದನ್ನು ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಇವಾಗ ನೀಟ್ ಬಿಲ್ಲನ್ನು ಗವರ್ನರ್ ಅವರು ಪ್ರೆಸಿಡೆಂಟ್ ರಿಸರ್ವೇಷನ್ಗೆ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಾಗ ಪ್ರೆಸಿಡೆಂಟ್ ಅವರು ಯಾವ ರೀತಿಯಾದಂತಹ ಡಿಸ್ಕ್ರಿಷನರಿ ಪವರನ್ನು ಹೊಂದಿದ್ದಾರೆ, ಬಿಲ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಡಿಸಿಷನ್ಸನ್ನು ತಗೋಬೇಕು, ಈ ಒಂದು ಬಿಲ್ಲನ್ನು ಅಸೆಂಟ್ ಮಾಡುವಂಥದ್ದು ಕಂಪಲ್ಸರಿನಾ ಅಲ್ವಾ, ಯಾವ ರೀತಿಯಾದಂಥ ಪವರ್ಗಳು ಪ್ರೆಸಿಡೆಂಟ್ಗೆ ಇರುತ್ತೆ ಒಂದು ಸ್ಟೇಟಿಂದ ಬಿಲ್ ಪಾಸ್ ಆದಮೇಲೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ನಾನ್ ಫಂಜಿಬಲ್ ಟೋಕನ್ಸ್ನ ವಿಷಯವಾಗಿ ಸ್ಟೇಟ್ಮೆಂಟನ್ನು ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಸ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.